ಹಲೋ ನಮಸ್ತೆ ನಮಸ್ಕಾರ ವೆಲ್ಕಮ್ ಟು ದ ಅನದರ್ ಫನ್ ಕಾಸ್ಟ್. ಸೊ ಇವತ್ತು ನಮ್ಮ ಜೊತೆಗೆ ಒಂದು ಸ್ಯಾಂಡಲ್ವುಡ್ ಆ್ಯಕ್ಟರು ಹೂ ಆ್ಯಕ್ಟೆಡ್ ಇನ್ ಜಸ್ಟಿಸ್ ಮೂವಿ ಈಸ್ ವಿತ್ ಅಸ್. ಅಸ್ಲಾಂ ಸಾಹಿಲ್ ಖಾನ್ ಜಸ್ಟಿಸ್ ಮೂವಿಯಲ್ಲಿ ಇವರು ಹೀರೋ ಆದರು. ಮೂವಿ ಸುಮಾರು ಜನ ನೋಡಿದ್ದೀರಾ ಅಂತ ಬಯಸ್ಕೊತೀನಿ, ಸುಮಾರು ಜನ ನೋಡಿಲ್ಲ ಅಂತಲೂ ಬಯಸ್ಕೊತೀನಿ. ಯಾಕಂದರೆ ಇವರು ಸ್ಕ್ರೀನಿಂಗ್ ಮಾಡಿರೋ ಜಾಗದಲ್ಲಿ ಎಲ್ಲೂ ಇವ್ರಿಗೆ ಜಾಸ್ತಿ ಸ್ಕ್ರೀನ್ ಟೈಮ್ ಸಿಗಲಿಲ್ಲ. ಅದ್ರ ಪ್ರಕಾರ ಹೇಳ್ತಾ ಇರೋದು. ಸರ್, ನಿಮ್ಮ ಪ್ರಕಾರ ನಿಮ್ಮ ಮೂವಿ ಹಿಟ್ ಆಫ್ ಫ್ಲಾಪಾ? ಸರ್ ಬಿ ಫ್ರ್ಯಾಂಕ್ ಸರ್. ಸರ್ ಬಿ ಫ್ರಾಂಕ್ ಫೈನಾನ್ಷಿಯಲಿ ಹಿಟ್ ಆಫ್ ಫ್ಲಾಪಾ? ಸರ್, ಕರೆಂಟ್ ಸಿಚುವೇಶನ್ ಏನಿದೆ ಸರ್, ಈಗ ಇಷ್ಟು ಒಳ್ಳೆ ಮೂವಿ ನಾವು ಕರ್ನಾಟಕದಲ್ಲೂ ಮಾಡಿದ್ರು ಒಂದು 4-5 ಜನ ಇದ್ದಾರೆ ಸರ್ ಸ್ಟಾರ್ಸ್. ಅವ್ರಿಗೆ ಮಾತ್ರ ಮೂವಿ ಹಿಟ್ ಆಗ್ತದೆ. ಯಾರೇ ಹೊಸಬ್ರು ಕರೆಂಟ್ ಸಿಚುವೇಶನ್ ಮಾಡೋ ಟೈಮಲ್ಲಿ ಅವ್ರಿಗೆ ಥಿಯೇಟರ್ ಸಿಗ್ತಲ್ಲ, ಪಿ ವಿ ಆರ್ ಅಲ್ಲಿ ನಮಗೆ ಸಿಗ್ತಲ್ಲ, ಮತ್ತು ಪ್ರಮೋಷನ್ಗೆ ಸಿಗ್ತಲ್ಲ ಟೈಮು. ಆಮೇಲೆ ಕನ್ನಡ ನಮ್ಮ ಜನ ಒಂದು ಥಿಯೇಟ್ರಲ್ಲಿ ಸಿನಿಮಾ ನೋಡ್ತಲ್ಲ. ಹಂಗಲ್ಲ ಸರ್, ನೀವು ಹೇಳ್ತಾ ಇರೋದು ನಾನು ಅರ್ಥ ಮಾಡ್ಕೊಂಡೆ. ಹೌದು. ನಿಮ್ಮ ಹಿಂದೆ ಯಾವುದಾದ್ರೂ ದೊಡ್ಡ ಪ್ರೊಡಕ್ಷನ್ ಟೀಮ್ ಇತ್ತಾ? ಹೆಂಗೆ ನೋಡಿ, ಫಿಲ್ಮ್ ಹಿಟ್ ಆಗಬೇಕಂದ್ರೆ ದೇರ್ ಆರ್ ಸಮ್ ಥಿಂಗ್ಸ್ ಟು ಮೇಕ್ ಅ ಮೂವಿ ಹಿಟ್. ಒಂದು ಮೂವಿ ಹಿಟ್ ಆಗಬೇಕಂದ್ರೆ ಅದರ ಹಿಂದ್ಗಡೆ ಒಂದು ದೊಡ್ಡ ಪ್ರೊಡಕ್ಷನ್ ಇರಬೇಕು, ಒಂದು ಒಳ್ಳೆ ಸ್ಟೋರಿ ಲೈನ್ ಇರಬೇಕು. ನಿಮ್ಮ ಮೂವಿ ನಾನು ನೋಡಿದೆ. ಬೈ ದ ವೇ, ಇವ್ರ ಮೂವಿ OTT ಪ್ಲ್ಯಾಟ್ಫಾರ್ಮ್ಸಲ್ಲಿ ಅವೈಲೇಬಲ್ ಐತೆ, ಲೈಕ್ ಹಂಗಾಮ ಆ್ಯಂಡ್ ಸಿನಿ ಬಜಾರ್. ಬರೀ 80 ರೂಪಾಯಿ ಸಬ್ಸ್ಕ್ರಿಪ್ಷನ್ ಚಾರ್ಜಸಲ್ಲಿ ಅವೈಲೇಬಲ್ ಐತೆ. ಹೋಗಿ ಟಿಕೆಟ್ ತೊಗೊಂಡು ನೋಡಿಲ್ಲ, ಈ ಸತಿ ಆದರೂ ಇವರು ಸಬ್ಸ್ಕ್ರಿಪ್ಷನ್ ತೊಗೊಂಡು ಮೂವಿ ನೋಡಿ. ಇದ್ರ ಜೊತೆಗೆ ಬೇರೆ ಮೂವೀಸು ಅವೈಲೇಬಲ್ ಇರುತ್ತೆ. ಬರೀ ಇವ್ರ ಮೂವಿಗೆ ಏನು 80 ರೂಪಾಯಿ ಕೊಟ್ಬಿಟ್ಟು ಸಬ್ಸ್ಕ್ರಿಪ್ಷನ್ ತೊಗೋಬೇಕು ಅಂತ ತಿಳ್ಕೊಂಡು ತೊಗೊಳಕ್ಕೆ ಹೋಗ್ಬಿಡಿ. ಇವ್ರ ಮೂವಿ ನೋಡೋಕ್ಕೆ ಅಂತಾನೆ ತೊಗೋಬೇಕು ಅಂತ ಹೇಳ್ತಾ ಇಲ್ಲ ನಾನು. 80 ರೂಪಾಯಿ ಇಲ್ಲಲ್ಲಿ ಖರ್ಚು ಮಾಡಿಬಿಡ್ತೀರಾ. ಅಲ್ಲೂ ಒಂದು ಸತಿ ಒಂದು ಟ್ರೇಲ್ ನೋಡಿ. ಯಾಕಂದರೆ ಒಬ್ಬರು ಕನ್ನಡಿಗರು ಅವ್ರ ಸ್ವಂತ ದುಡ್ಡಲ್ಲಿ ಅವರೊಂದು ಮೂವಿ ಮಾಡೋರೆ. ಹೋಗಿ ಒಂದು ಸತಿ ಟ್ರೈ ಮಾಡಿ. ಸರ್, ನಾನು ಹೇಳ್ತಾ ಇರೋದು ನಿಮಗೆ, ಒಂದು ದೊಡ್ಡ ಪ್ರೊಡಕ್ಷನ್ ಲೈನ್ ಇರಬೇಕು, ಹೌದು, ಒಂದು ಒಳ್ಳೆ ಸ್ಟೋರಿ ಇರಬೇಕು. ನಿಮ್ಮ ಮೂವಿ ನಾನು ನೋಡಿದೆ, ಸ್ಟೋರಿ ಐತೆ. ಪ್ರೊಡಕ್ಷನ್ ಲೈನು ದೊಡ್ಡ ಬ್ಯಾನರಲ್ಲಿ ಇರಬೇಕು, ದೊಡ್ಡ ಬ್ಯಾನರಲ್ಲಿ ಇರಬೇಕು. ಇಲ್ಲ ಅಂದರೆ ವಂಡರ್ ಆಗಬೇಕು. ಯಾವ ಥರ ಅಂದರೆ ಕಾಂತಾರ ಮೂವಿ ವಂಡರ್ ಆಯಿತು. ಅದು ಪಾರ್ಟ್ 1. ಈಗ ಚಾಪ್ಟರ್ 1 ಅಲ್ಲ ಹೇಳ್ತಾ ಇರೋದು ನಾನು. ಪಾರ್ಟ್ 1 ಇಟ್ ವಾಸ್ ಅ ವಂಡರ್. ರಿಷಬ್ ಶೆಟ್ಟಿ ಅವರು ಒಂದು ಮೂವಿ ಮಾಡಿದ್ರು ಇನ್ ದ ಟೈಮ್ ಆಫ್ ಲಾಕ್ಡೌನಲ್ಲಿ ಅವರು ಮೂವಿ ಮಾಡಿದ್ರು. ಅದು ಒಂದು ವಂಡರ್ ಆಗೋಯ್ತು. ಅದು ಕಾನ್ಸೆಪ್ಟೇ ಡಿಫ್ರೆಂಟ್ ಇತ್ತು. ನೀವು ಕಾನ್ಸೆಪ್ಟ್ ಬಂದಿದ್ದೀರಾ. ಕಾನ್ಸೆಪ್ಟ್ ತುಂಬ ಚೆನ್ನಾಗೈತೆ. ಅದು ಒಂದು ಅಪೀಲಿಂಗ್ ಐತೆ ನಿಮ್ಮ ಮೂವಿ. ಅಂದರೆ ಕ್ರೇಜ್ ಕ್ಯಾಚಿಂಗ್ ಇಲ್ಲ ನಿಮ್ಮ ಮೂವಿ. ಅಪೀಲಿಂಗ್ ಐತೆ ಮೂವಿ. ಸೋಷಿಯಲ್ ಮೆಸೇಜ್ ಐತೆ. ಒಂದು ಇವ್ರ ಮೂವಿ ಹೋಗಿ ನೋಡಿ, ಅದರಲ್ಲಿ ತುಂಬ ಚೆನ್ನಾಗೈತೆ. ಒಂದು ಲವ್ ಸ್ಟೋರಿ ಐತೆ, ಒಂದು ರಿವೆಂಜ್ ಐತೆ, ಒಂದು ಡ್ರಾಮಾ ಐತೆ, ತುಂಬ ಚೆನ್ನಾಗೈತೆ. ಹೋಗಿ ಜಸ್ಟಿಸ್ ಮೂವಿನ ಒಂದು ಸತಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಏನು ಅಂತ. ಆ ಥರ ಐತೆ. ನೀವು ಅದು ಬಿಟ್ಬಿಟ್ಟು ಅದಾಗಲಿಲ್ಲ, ನಂದು ಮೂವಿ ನಡೀಲಿಲ್ಲ ಅಂತ ಹೇಳ್ತಾ ಇದ್ದೀರಾ, ಹೆಂಗೆ ಸರ್? ಎಲ್ಲ ಇದ್ದೂ ಹೋಗಿಲ್ಲ, ಮೂವಿ ರೀಚ್ ಆಗಿಲ್ಲ ಅಂತ ಹೇಳ್ತಾರೆ ಸರ್ ಅಷ್ಟೇ. ಇಷ್ಟು ಚೆನ್ನಾಗಿ ಮೂವಿ ಮಾಡಿದ್ರು ಜನರಿಗೆ ಈ ನಡುವೆ ರೀಚ್ ಆಗ್ತಲ್ಲ ಸರ್. ನಾನು ನಮ್ಮ ಮನೇಲಿ ಮಜ್ಜಿಗೆ ಮಾಡಿದ್ರೆ ಅದು ನನಗೆ ಚೆನ್ನಾಗಿ ಕಾಣಿಸುತ್ತೆ. ನೀವು ನಿಮ್ಗಾಗಿ ಮೂವಿ ಮಾಡ್ಕೊಂಡಿದ್ದೀರಾ, ಅದು ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ ಸರ್. ನನ್ನ ಮಜ್ಜಿಗೆ ನನಗೆ ಯಾವತ್ತೂ ಸಪ್ಪೆ ಕಾಣಿಸಲ್ಲ ಸರ್. ಏನಾಗಿದೆ ಅಂದರೆ ಮೂವಿ ಒಂದ್ಸಲ ನೀವು ನೋಡಿ. ನಾನು ನೋಡಿದ್ದೀನಿ ಸರ್, ನೋಡಿದ್ದೀನಿ. ಆಡಿಯನ್ಸ್ಗೂ ಹೇಳ್ತಾ ಇದ್ದೀನಿ, ಎಲ್ಲರೂ ನೋಡಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಹಂಗಾಮ ಸಿನಿ ಬಜಾರಲ್ಲಿ ಜಸ್ಟ್ 49 ರೂಪೀಸ್ ಇದೆ. ಸೊ ಎಲ್ಲರೂ ಮೂವಿ ನೋಡ್ರೆ ಏನಾಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ ನಮ್ಮದು ಮಜ್ಜಿಗೆನ ಮೊಸರುನ ಅಂತ ಗೊತ್ತಾಗುತ್ತೆ ಸರ್. ಆಮೇಲೆ ಇವಾಗ ಹಂಗಾದ್ರೆ ನೀವು ಹೇಳ್ತಾ ಇರೋದು ಒಂದ್ಸತಿ ಹೋಗಿ ಪಿಕ್ಚರ್ ನೋಡಿ, ಅದು ಮಜ್ಜಿಗೆನ ಮೊಸರ ಅಂತ ನೋಡ್ಕೊಳ್ಳಿ ಅಂತ ನೀವು ಹೇಳ್ತಾ ಇರೋದು. ಹೌದು, ಅಟ್ಲೀಸ್ಟ್ ನಿಮ್ಮ ಪ್ರಕಾರ ಅದು ಮಜ್ಜಿಗೆನ ಮೊಸರ ಸರ್? ಅದು ತುಪ್ಪನೇ ಸರ್ ಅದು. ಯಾಕಂದ್ರೆ ಒಳ್ಳೆ ಮೆಸೇಜ್ ಇರೋದು ಮೂವಿ. ನೋಡ್ರೆ ಎಲ್ಲರೂ ಗೊತ್ತಾಗುತ್ತೆ ಸರ್. ಯಾಕಂದ್ರೆ ಹೊಸಬ್ರು ಬಹಳ ಕಷ್ಟ ಬಿದ್ದು ಮೂವಿ ಮಾಡಿ ರಿಲೀಸ್ ಮಾಡ್ತಾ ಇರೋದು. ಆಮೇಲೆ ನೀವು ಮೂವಿ ಮಾಡಿದ ಟೈಮ್ಗೆ ತುಂಬಾ ಇನ್ಫ್ಲುಯೆನ್ಸರ್ನ ಎಲ್ಲ ತಗೊಂಡ್ರಿ. ಹೌದು ಸರ್. ನೀವು ಕನ್ನಡ ಸ್ಪೀಕಿಂಗ್ ಇನ್ಫ್ಲುಯೆನ್ಸರ್ಸ್ನ ಯಾಕೆ ತಗೊಳ್ಳಿಲ್ಲ? ಸರ್, ತಗೊಂಡಿದ್ದೀನಿ ಸರ್. ನಮ್ಮ ಮೂವಿಲಿ ರಿವ್ಯೂ ನವಾಜ್ ಇದ್ದಾನೆ, ಗಣೇಶ್ ರಾವ್. ರಿವ್ಯೂ ನವಾಜ್ ಅವ್ರಿಗೆ ನಾನು ನೋಡಿದ್ದೀನಿ. ಅವ್ರಿಗೆ ನೀವು ಒಂದು ಜಾತಿಯುತವಾಗಿ ಬರೀ ಅವ್ರಿಗೆ ಆ ಜಾತಿ ಇನ್ಫ್ಲುಯೆನ್ಸರ್ಸ್ಗೆ ಅಂತ ತಗೊಂಡ್ರೆ ಹೆಂಗೆ? ಇಲ್ಲ, ಯಾಕಂದ್ರೆ ನವಾಜ್ ಅವ್ರು ತುಂಬಾ ಚೆನ್ನಾಗಿ ಕಿರ್ಚಾಡ್ತಾರೆ, ಅಣ್ಣ ಅಣ್ಣ ಅಂತ. ನೋಡಿಲ್ಲ, ಆ ತರ ಏನಿಲ್ಲ. ನಮ್ಮ ಮೂವಿಲಿ ದೊಡ್ಡ ಸೀನಿಯರ್ಸ್ ಆಕ್ಟರ್ಸ್ ಇದಾರೆ, ಬಹಳ ಜನ ಆಕ್ಟರ್ಸ್ ಇದಾರೆ. ನಿಮ್ ಮೂವಿ ಬಗ್ಗೆ ರಿವ್ಯೂ ನವಾಜ್ ಅವರು ವಿಡಿಯೋ ಮಾಡಿದಾರೆ ಸರ್. ಅದೇ ತರ ಮಾಡೋರ? ಆ ತರಾನೇ ಮಾಡಿದ್ದಾರೆ. ಥಿಯೇಟರ್ ಅಲ್ಲೂ ಬಂದಿದ್ರು, ಮೊನ್ನೆ OTTಗೂ ಪ್ರಮೋಟ್ ಮಾಡಿದ್ದಾರೆ. ಎಲ್ಲರೂ ಪ್ರತಿಯೊಬ್ಬ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಅದು ನೆಕ್ಸ್ಟ್ ಫಿಲ್ಮ್ ಇವಾಗ ಮತ್ತೆ ಮಾಡ್ತಾ ಇದೀರಾ ಮೂವಿ? ಹೌದು ಸರ್. ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ಇದೆ ಸರ್. ಒಂದು ಹಿಂದಿಯಲ್ಲಿ ಒಂದು ಬಾಲಿವುಡ್ ಮೂವಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಬಾಲಿವುಡ್ ರೇಂಜ್ ಮಾಡ್ತಾ ಇದ್ದೀರಾ ಇವಾಗ? ಅಂದ್ರೆ ಹಿಂದಿ ಯಾರು ಹೀರೋಯಿನ್? ಐಶ್ವರ್ಯ ರಾಯ್ನಾ ಇಲ್ಲ
ಇಲ್ಲ ಸರ್, ಐಶ್ವರ್ಯ ಭಾಳ ಹಳೇದಾಗ್ಬಿಡ್ತಲ್ಲ ಸರ್, ಹೊಸಬ್ರಿಗೆ ಯಾರೋ ನೋಡಿ ಹಾಕೊಳ್ಬೇಕು. ಆಲಿಯಾ ಭಟ್ ತಗೋತೀರಾ? ಇಲ್ಲ ಸರ್, ಅವರು ಬೇಡ ಅಂತ ಹೇಳ್ಬಿಟ್ಟು. ಮತ್ತೆ ಆರ್ಯ ಭಟ್ ಮಗಳು ತಗೋಬಿಡ್ತೀರಾ? ಇನ್ನೆಷ್ಟು ವರ್ಷ ಬೇಕು ನೋಡೋಣ ಸರ್, ಹೊಸಬ್ರಿಗೆ ಯಾರೋ ಆಡಿಷನ್ ತಗೊಂಡು ತಗೊಂಡ್ರೆ ನಾವು ವಸ್ತು 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 ಇನ್ನೆಷ್ಟು ವರ್ಷ ತಗೋಬಿಡ್ತೀರಾ? ಆಲಿಯಾ ಭಟ್ ಬೇಡವಾ? ಈ ಬೇಡ ಸರ್. ಅದು ಚಂಕಿ ಪಾಂಡೆ ಮಗಳ ಹೆಸರು ಅನನ್ಯ ಪಾಂಡೆ. ಅವ್ರು ಎಲ್ಲ ಓಲ್ಡ್ ಆಗ್ಬಿಟ್ರು ಸರ್ ಈಗ. ಅವರು ಓಲ್ಡಾ? ಎಸ್. ಇದು ತುಂಬಾ ಜಾಸ್ತಿ ಆಗೋಯ್ತು ಅಂತ. ನೋಡೋಣ ಸರ್, ನಮ್ಮ ಯಾರೋ ಬೆಂಗಳೂರಿಂದ ಹುಡುಗಿ ಸಿಕ್ತು ಅಂದ್ರೆ ಅವ್ರಿಗೆ ಒಂದು ಇದು ಮಾಡೋಣ ಅಂತ. ನಮ್ಮ ಬೆಂಗಳೂರು ಹುಡುಗಿದ್ದಾನೆ ಅನುಷ್ಕಾ ಶರ್ಮಾ. ಅವರೆಲ್ಲ ಈಗ ಸಿಗಲ್ಲ ಸರ್, ವಿರಾಟ್ ಕೊಹ್ಲಿ ಜೊತೆ ಸ್ವಲ್ಪ ಬಿಸಿ ಆ ತರ. ಏನ್ ಬಜೆಟ್ ಮಾಡ್ತಾ ಇದೀರಾ ಇವಾಗ ಮೂವಿ? ಸರ್ ಈಗ ನಾವು ಮಾಡ್ತಿರೋದು ಒಂದು 2 ಕೋಟಿ ಬಜೆಟ್ ಅನ್ಕೊಂಡಿದ್ವಿ ಸರ್. ಶೂಟಿಂಗ್ ದೊಡ್ಡ ಮೂವಿನೇ. ದೊಡ್ಡ ಮೂವಿನೇ ಸರ್. ಆಮೇಲೆ ಸಿಂಗರ್ಸ್ ಎಲ್ಲ ಬಾಲಿವುಡ್ ಅವರು ಯೂಸ್ ಮಾಡ್ತೀವಿ. ಮ್ಯೂಸಿಕ್ ಎಲ್ಲ ಫುಲ್ ಟೀಮ್. ಮ್ಯೂಸಿಕ್ ಸೇಲ್ ಮಾಡ್ತೀರಾ? ಮ್ಯೂಸಿಕ್ ಸರ್ ನೀವು ಜಸ್ಟಿಸ್ ಮೂವಿ ಮ್ಯೂಸಿಕ್ ಸೇಲ್ ಮಾಡಿದ್ರಾ? ಹೌದು ಸರ್, ಮಾಡಿದ್ದೀನಿ. ಯಾವ ಕಂಪ್ನಿಗೆ ಸೇಲ್ ಮಾಡಿದ್ರಿ? ಮಾಸ್ ಮ್ಯೂಸಿಕ್ ಅಡ್ಡ ಅಂತ ಸರ್. ಮಾಸ್ ಮ್ಯೂಸಿಕ್. ಹೌದು. ಇವಾಗ ಬಾಲಿವುಡ್ ಗಲ್ ಮೂವಿ ಮಾಡಿದ್ರೆ ಅದು ಮ್ಯೂಸಿಕ್ ಸೇಲ್ ಮಾಡ್ಬಿಡ್ತೀರಾ? ಹೌದು ಸರ್, ಟಿ ಸೀರೀಸ್ ಈ ತರ ಎಲ್ಲ ಕಂಪ್ನಿ ಇರುತ್ತೆ, ಅಲ್ಲಿ ಮಾಡಬೇಕು. ಟಿ ಸೀರೀಸ್ ಮಾಡ್ತೀರಾ? ಹೌದು, ಅಲ್ಲಿ ಡಿಪೆಂಡ್ಸ್ ಇರುತ್ತೆ ಸರ್, ಯಾವ ಮ್ಯೂಸಿಕ್ ಕಂಪ್ನಿ ತಗೊಂತಾರ ಅಂತ. ಓಕೆ. ಇವಾಗ ನೀವು ಜಸ್ಟಿಸ್ ಮೂವಿ ಬಗ್ಗೆ ಮಾತಾಡೋಣ. ಹಾಂ ಸರ್. ನೀವು ಮಾಡ್ತಾ ಇರೋದು ಆಮೇಲೆ ಮಾಡ್ಕೊಳ್ಳೋಣ, ಇನ್ನೊಂದು ವಿಡಿಯೋ ಮಾಡೋಣ. ಹೌದು. ಜಸ್ಟಿಸ್ ಮೂವಿ ಬಗ್ಗೆ ಮಾತಾಡೋಣ. ಹಾಂ ಸರ್. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್ ಜಸ್ಟಿಸ್ ಮೂವಿ? ನೀವು ಫಸ್ಟ್ ಮೂವಿ ತಾನೇ ನಿಮ್ದು? ಅದು ಹೀರೋ ಆಗಿ ಫಸ್ಟ್ ಮೂವಿ ಸರ್. ಹೀರೋ ಆಸ್ ಎನ್ ಹೀರೋ ನಿಮ್ದು ಹೀರೋ ಫಸ್ಟ್ ಮೂವಿ. ಸೊ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಸರ್. ನಗ್ತಾ ನಾವು ಕಾಮಿಡಿ ಮಾಡ್ಕೊಂಡು ಕೂಲ್ ಆಗಿ ಆರಾಮಾಗಿ. ಅಂದ್ರೆ ನಗ್ನಗ್ತಾ ಅಂದ್ರೆ ನೀವು ವಿಲನ್ ಹೊಡೆಯೋ ಟೈಮಲ್ಲಿ ಪ್ರತಿಯೊಂದು ಆಗಿದೆ ಸರ್. ವಿಲನ್ ನಗ್ನಗ್ತಾ ಹೊಡೆದ್ರಾ? ಅಂದ್ರೆ ನಗ್ನಗ್ತಾ ಅಲ್ಲ ಸರ್, ಮತ್ತೆ ಶೂಟಿಂಗ್ ಬಿಫೋರ್ ಶಾರ್ಟ್ ಅಲ್ಲಿ ಎಲ್ಲ ಸೀರಿಯಸ್ ಇದ್ರು, ಬಿಫೋರ್ ಆಫ್ಟರ್ ಶಾಟ್ ನಾವೆಲ್ಲ ನಕ್ಕೊಂಡು ಆರಾಮಾಗಿ ಮಸ್ತೆ ಮಾಡ್ಕೊಂಡು ಶೂಟಿಂಗ್ ಎಂಜಾಯ್ ಮಾಡಿದ್ರಾ? ಎಂಜಾಯ್ ಮಾಡ್ಕೊಂಡು ಶೂಟಿಂಗ್ ಮಾಡಿದ್ರು. ಆಮೇಲೆ ನಮ್ಮ ಇನ್ಫ್ಲೂಯೆನ್ಸರ್ ಜೊತೆ ಎಲ್ಲ ಶೂಟ್ ಮಾಡೋದಲ್ಲ, ಅದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಅದು ತುಂಬಾ ಚೆನ್ನಾಗಿತ್ತು ಸರ್. ಅವ್ರಿಗೆ ಹೊಸದಾಗಿತ್ತು ಚೂರು. ಒಂದು ನಮ್ಮ ವಾಂಟೆಡ್ ಚೆನ್ನಾನ ಪಿರಿ ಪಿರಿ ಅಂತ ಡೈಲಾಗ್ ಕೇಳೋದು, ಅದೆಲ್ಲ ನೋಡಿ ಎಲ್ಲರೂ ನಗೋದು, ಎಂಟರ್ಟೈನ್ಮೆಂಟ್ ಆಗ್ತಿದೆ ಸರ್ ಶೂಟಿಂಗ್ ಟೈಮಲ್ಲೂ. ವಾಂಟೆಡ್ ಶೂಟಿಂಗ್ ಟೈಮಲ್ಲೂ ಹಂಗೆ ಇದ್ರಾ? ಹಂಗೆ ಇದೆ ಸರ್. ಅವರು ಝೂಮ್ ಅಲ್ಲೇ ಇದ್ರು? ಹೌದು, ಝೂಮ್ ಅಲ್ಲಿ ಇದ್ರು ಫುಲ್. ಆಮೇಲೆ ನಮ್ಮ ಇವ್ರಿಗೆ ರಾಕಿ ಸಲ್ಮಾನ್ ಅವ್ರಿಗೆ ತಗೊಂಡಿದ್ ನೀವು ರೀಸನ್ ಏನು? ಅವ್ರ ಕೂದ್ಲಾ ಅವ್ರ ಆಕ್ಟಿಂಗ್? ಕೂದಲುನೇ ಸರ್. ಕೂದಲು ನೋಡಕ್ ಬಂದ ತಕ್ಷಣ ನಮ್ಗೆ ಹ್ಯಾಟ್ ಹಿಂಗ್ ರಿವ್ಯೂ ಮಾಡಿದ ತಕ್ಷಣ ಕೂದಲು ಹಿಂಗ್ ಬಿತ್ತು, ಅದು ಇಷ್ಟ ಆಯ್ತು. ಅವ್ರು ಬಾಣ್ಲಿ ಮಾಡ್ಬಿಟ್ರೆ ಯಾರು ತಗೊಳಲ್ಲ? ಡಿಪೆಂಡ್ ಸರ್. ನೀವು ತಗೋತೀರಾ? ನಾವು ನೋಡೋಣ ಸರ್ ಮುಂದೆ ನಾವು ಮೂವಿ. ಬಟ್ ಕೂದಲು ಇದ್ರೆ ಒಳ್ಳೇದು ಅವ್ರಿಗೆ. ಕೂದ್ಲು ಇಲ್ದ್ರೆ ಒಳ್ಳೇದು. ಹೌದು, ಕೂದಲು ಇದ್ರೆ ಒಳ್ಳೇದು ಅವ್ರಿಗೆ. ಆಮೇಲೆ ಅದು ನೀವು ಕ್ಲಿಯರ್ ಮಾಡ್ಲಿಲ್ಲ ನನ್ಗೆ. ನಿಮ್ ಪ್ರಕಾರ ನಿಮ್ ಮೂವಿ ಹಿಟ್ ಫ್ಲಾಪ್ ಫೈನಾನ್ಷಿಯಲಿ? ಸರ್ ಫೈನಾನ್ಷಿಯಲಿ ಫ್ಲಾಪೇ ಸರ್. ಈಗ ಯಾಕಂದ್ರೆ ಕಂಡೀಷನ್ ಹಂಗಿದೆ ಸರ್, ಈಗ ಸಿಚುವೇಶನ್ ಫ್ಲಾಪ್ ಇದೆ ಸರ್. ಎಲ್ಲೋ ನಮ್ದು ಒಂದು. ನಿಮ್ದು ಎಕ್ಸ್ಪೆಕ್ಟೇಷನ್ ಏನೈತೆ? OTT ಪ್ಲಾಟ್ಫಾರ್ಮ್ಸ್ ಅಲ್ಲಿ ಜನ ನೋಡ್ತಾರಾ ಸರ್? ನೋಡ್ಬೇಕು ಸರ್, ನೋಡಿದ್ರೆ ನಮಗೂ ಚೆನ್ನಾಗುತ್ತೆ, ಮತ್ತೆ ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ ಸಿಗುತ್ತೆ. ಕರ್ನಾಟಕ ಜನ ಮನ್ಸ್ ಮಾಡ್ರೆ ಏನ್ ಬೇಕು ಮಾಡ್ಬೋದು ಸರ್. ಸೊ ನಮ್ಗೆ ಎಲ್ಲ ಸಪೋರ್ಟ್ ಮಾಡಿದ್ರೆ ಖಂಡಿತ OTT ಹಿಟ್ ಆಗುತ್ತೆ ಮೂವಿ. ಓಕೆ. ಆಮೇಲೆ ನೀವು ಇವಾಗ ನೀವು ಹೇಳಿದ್ರಲ್ಲ ಇದು ಸ್ಕ್ರೀನ್ಸ್ ಅಲ್ಲಿ ಮೂವಿ ಹಿಟ್ ಆಗ್ಲಿಲ್ಲ ಅಂತ. ಹೌದು. ನಿಮ್ ಪ್ರಕಾರ ರೀಸನ್ ಏನು? ಸ್ಕ್ರೀನ್ಸ್ ಅಲ್ಲಿ ಮೂವಿ ಹಿಟ್ ಆಗ್ಲಿಲ್ಲ, ಇವಾಗ OTT ಅಲ್ಲಿ ಹೋಗ್ತಾ ಇತ್ತು. ಇನ್ಫ್ಲೂಯೆನ್ಸರ್ಸ್ ತುಂಬಾ ಪ್ರಮೋಟ್ ಮಾಡಿದ್ರು ನಿಮ್ ಮೂವಿ. ಹೌದು. ಒಟ್ನಲ್ಲಿ ನಿಮ್ ಮೂವಿ ಬಾಕ್ಸ್ ಆಫೀಸ್ ಅಲ್ಲಿ ಹಿಟ್ ಆಗ್ಲಿಲ್ಲ. ಆಗಿಲ್ಲ ಸರ್. ಅದಕ್ಕೆ ನೀವು ರೀಸನ್ ಏನಂತ ಹೇಳ್ತೀರಾ? ನಿಮ್ ಹೆಸರು ಅಂತ ಹೇಳ್ತೀರಾ, ಇಲ್ಲ ಏನ್ ಹೇಳ್ತೀರಾ? ದೊಡ್ಡ ಪ್ರೊಡಕ್ಷನ್ ಟೀಮ್ ಇರ್ಲಿಲ್ಲ ಹಿಂದೆ ಅಂತ ಹೇಳ್ತೀರಾ? ಸರ್ ಅದೇ ಒಂದು ದೊಡ್ಡ ಪ್ರೊಡಕ್ಷನ್ ಟೀಮ್ ಇದ್ದಿಲ್ಲ, ಪ್ಲಸ್ ನಾವು ಪ್ರಮೋಷನ್ ಜಾಸ್ತಿ ಮಾಡಕ್ಕಾಗಿಲ್ಲ. ನೀವು ಮಾಡಿದಷ್ಟು ಪ್ರಮೋಷನ್ ಕಾಂತಾರ ಅವ್ರು ಮಾಡಿಲ್ಲ ರೀ. ನೀವು ಮಾಡಿದ್ರಲ್ಲ ಪ್ರಮೋಷನ್ ಸೋಷಿಯಲ್ ಮೀಡಿಯಾದಲ್ಲಿ, ಅಷ್ಟು ಪ್ರಮೋಷನ್ ಕಾಂತಾರ ಅವರು ಮಾಡಿಲ್ಲ. ಹೌದು ಭಾಳ ಅದೇ ಸರ್, ಈ ಸೈಡ್ ಜಾಸ್ತಿ ಸ್ವಲ್ಪ ರೀಚ್ ಆಯ್ತು. ಬಟ್ ಟಿವಿ ಶೋ ಈವೆಂಟ್ಸ್ ಅಲ್ಲೆಲ್ಲ ಜಾಸ್ತಿ ನಾವು ಪ್ರಮೋಟ್ ಮಾಡೋಕ್ಕಾಗಿಲ್ಲ. ನನ್ನ ಪ್ರಕಾರ ನಾನು ಹೇಳೋದು ಏನಂದ್ರೆ, ನೀವು ಪ್ರಮೋಷನ್ ಮಾಡಿದ್ದು ದ ವೇ ಆಫ್ ಪ್ರಮೋಟಿಂಗ್ ಯುವರ್ ಫಿಲ್ಮ್ ವಾಸ್ ನಾಟ್ ಅಕ್ಯುರೇಟ್ ಟು ದ ಕರ್ನಾಟಕ ಪಬ್ಲಿಕ್. ನನ್ನ ಪ್ರಕಾರ. ಯಾಕಂದ್ರೆ ನೀವು ಪ್ರಮೋಷನ್ ಮಾಡಿದ್ದು ಜಾಸ್ತಿ ದಕ್ಷಿಣ ಸ್ಪೀಕಿಂಗ್ ಇನ್ಫ್ಲೂಯೆನ್ಸರ್ಸ್ ತಗೊಂಡು. ನೀವು ಕನ್ನಡ ಸ್ಪೀಕಿಂಗ್ ಇನ್ಫ್ಲೂಯೆನ್ಸರ್ಸ್ನ ತಗೊಂಡು ಪ್ರಮೋಷನ್ ಮಾಡ್ತಾ ಇದ್ದಿದ್ರೆ, ಆಸ್ ಇಟ್ ಈಸ್ ಅನ್ ಕನ್ನಡ ಫಿಲ್ಮ್, ನಿಮ್ಗೆ ರೀಚ್ ಬೇರೆ ಸಿಗ್ತಾ ಇತ್ತು. ಸ್ವಲ್ಪ ನೀವು ಕನ್ನಡ ಇನ್ಫ್ಲೂಯೆನ್ಸರ್ಸ್ನ ತಗೊಂಡು ಅದು ಮಾಡ್ತಾ ಇದ್ದಿದ್ರೆ ನಿಮ್ ರೀಚ್ ಬೇರೆ ಸಿಗ್ತಾ ಇತ್ತು. ಸೊ ನಾನು ಏನಂದ್ರೆ ಒಂದು ಟ್ರೈ ಮಾಡೋಣ, ಅವ್ರಿಗೂ ಒಂದು ಚಾನ್ಸ್ ಕೊಡೋಣ, ಅವ್ರಿಗೊಂದು ಅವ್ರ ಟ್ಯಾಲೆಂಟ್ ತೋರ್ಸೋಣ ಅಂದ್ಬಿಟ್ಟು ಅವ್ರು ಕರ್ಕೊಂಡು ಬಂದು ಇದು ಮಾಡ್ಸಿದ್ರು. ಎಲ್ಲಾರ್ದು ತೋರಿಸ್ಬೇಕು ಸರ್. ಹೌದು, ಟ್ಯಾಲೆಂಟ್ನ ಬೇರೆದಲ್ಲ.
ಇದಾರೆ ಸರ್ ನಮ್ಮ ಮೂವಿಲಿ ಭಾಳ ಜನ ಇದ್ದಾರೆ ಸರ್ ಆಲ್ರೆಡಿ ಹ್ಮ್ ಆ್ಯಕ್ಟ್ ಮಾಡಿ. ಅವ್ರು 4 ಜನ ಇನ್ಫ್ಲುಯೆನ್ಸರ್ನ ತಗೊಂಡು ನಾನು ಮಾಡಿಸಿದ್ದೀನಿ. ಮಾಡಿ ಇವಾಗ ನೆಕ್ಸ್ಟ್ ಹಿಂದಿ ಮೂವೀಸಲ್ಲಿ ನೀವು ಹಿಂದಿ ಮೂವಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಹೌದು ಸರ್. ಅದ್ರಲ್ಲಿ ಮತ್ತೆ ಇನ್ಫ್ಲುಯೆನ್ಸರ್ಸ್ ತಗೋತಾ ಇದ್ದೀರಾ ಹಿಂಗೆ? ಅದು ನಮ್ಮ ಡೈರೆಕ್ಟರ್ ಅದು ಇನ್ನೂ ಡಿಸೈಡ್ ಮಾಡಿಲ್ಲ ಸರ್. ಯಾರು ಡೈರೆಕ್ಟರು? ಡೈರೆಕ್ಟರ್ ಬಾಲಿವುಡ್ ಅವರೇ ಇದ್ದಾರೆ ಸರ್, ಫೈನಲೈಸ್ ಆಗಿಲ್ಲ ಇನ್ನೂ ಇನ್ನು. ಫೈನಲ್ ಆಗಿಲ್ಲ. ಆಮೇಲೆ ನಿಮ್ಮ ಮೂವಿಗೆ ಇನಿಷಿಯಲ್ ಪ್ರೊಡಕ್ಷನ್ ಟೀಮ್ ನೀವು ಒಬ್ಬರೇನಾ ಇನ್ಯಾರಾದ್ರೂ ಇದ್ರಾ? ಪ್ರೊಡಕ್ಷನ್ ಟೀಮಲ್ಲಿ ನಾನೇ ಎಲ್ಲ ಹ್ಯಾಂಡಲ್ ಮಾಡ್ತಿದ್ದೆ ಸರ್. ಪ್ರೊಡಕ್ಷನ್ನು ಎಲ್ಲ ಫಂಡ್ಸ್ ನೀವೇ ಮಾಡಿದಾ? ಇಲ್ಲ, ನಮ್ಮ ಇಬ್ರು ಬ್ರದರ್ ಇದ್ದಾರೆ, ಮೊಹಮ್ಮದ್ ಜಾವೀದ್ ಅಂತ, ಅವರು ಅಲಿಬಾಬಾ ಅಂತ, ಇಬ್ರು ನನಗೆ ಸಪೋರ್ಟ್ ಮಾಡಿ ಇನ್ವೆಸ್ಟ್ ಮಾಡಿದ್ದಾರೆ. ಹ್ಮ್. ನಮ್ಮ ಮೂವಿಯಲ್ಲಿ ನಮ್ಮ ಮೂವಿಗೆ ಡೈರೆಕ್ಟರ್ ಅರುಣ್ ಕಾರ್ತಿಕ್ ಅವರೇ ಅವರು ಡೈರೆಕ್ಟ್. ಅವರು ಫಂಡ್ ಹಾಕಿದ್ರಾ? ಇಲ್ಲ ಇಲ್ಲ, ಅವರು ಡೈರೆಕ್ಷನ್ನು ಹ್ಮ್. ಮ್ಯೂಸಿಕ್ ಎಲ್ಲ ಅವ್ರದ್ದೇ. ಹಾಗೆ ನಮ್ಮ DOP ಮೈಸೂರು ಸ್ವಾಮಿ ಅಂತ ಒಳ್ಳೆ ತುಂಬ ಚೆನ್ನಾಗಿ ಮೇಕಿಂಗ್ ಮಾಡಿಕೊಟ್ರು ನಮಗೆ. ಇವತ್ತು ಕ್ಯಾಮ್ರಾ ಹಿಂದೆ ಅವರು ಮೈಸೂರು ಸ್ವಾಮಿ ಅವರೇ ಇರೋದು. ಇಲ್ಲ, ಅವ್ರ ಟ್ಯಾಲೆಂಟ್ ಸೂಪರು. ಅವರಿಂದ ಇವತ್ತು ಕ್ಯಾಮ್ರಾಲಿ ಏನಾದ್ರು ಎಫೆಕ್ಟ್ಸ್ ನೋಡಿದ್ರೆ ನೀವು ಸ್ಕ್ರೀನ್ ಚೆನ್ನಾಗೈತೆ, ಇದು ಬ್ಯಾಕ್ ಡ್ರಾಪ್ ಚೆನ್ನಾಗೈತೆ, ಲೈಟಿಂಗ್ ಚೆನ್ನಾಗೈತೆ ಅಂದ್ರೆ ಅದು ಆಲ್ ದ ಕ್ರೆಡಿಟ್ ಗೋಸ್ ಟು ಮಿಸ್ಟರ್ ಮೈಸೂರು ಸ್ವಾಮಿ. ಅವ್ರದ್ದು ಒಂದು ಕಮ್ಮಿ ಬಜೆಟಲ್ಲಿ ಒಂದು ತುಂಬ ಒಳ್ಳೆ ಲೈಟಿಂಗ್ ಮಾಡಿ ನಮಗೆ ಒಳ್ಳೆ ಮೂವಿ ಮಾಡಿಕೊಟ್ರು. ನಮ್ಮ ಡೈರೆಕ್ಟರ್ ಆಗಲಿ, ನಮ್ಮ DOP ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡ್ರು ಆ ಮೂವಿಗೆ. ಸೊ ನಾನೇ ಅನ್ಕೊಂಡಿದ್ದಲ್ಲ ಇನಿಷಿಯಲ್ ನೀವು ಮೂವಿಗೆ ಎಷ್ಟು ಕಾಸು ಹಾಕಿದ್ರಿ ಸರ್. ನಮ್ಮದು ರಿಲೀಸ್ ಸೇರಿ ಒಂದು ಲೋ ಬಜೆಟ್ ನಾವು ಮಾಡಿರೋದು ಒಂದು ಅರೌಂಡ್ 40-45 ಲ್ಯಾಕ್ಸ್ ಆಗಿದೆ ಸರ್. ನೀವು ಎಷ್ಟು ಹಾಕಿದ್ದೀರಾ ಅದ್ರಲ್ಲಿ? ಅದ್ರಲ್ಲಿ ನಾನು ಒಂದು 10 ಹಾಕಿದ್ದೀನಿ, ಇನ್ನೊಬ್ರು ಒಂದು 10 ಆ ಥರ ಮಾಡಿದ್ದಾರೆ, ಮಿಕ್ಸ್ ಮಾಡಿ ಹಾಕಿರೋದು. ನಿಮ್ಮ ಕಾಸು ನಿಮ್ಗೆ ರಿಟರ್ನ್ ಬಂತಾ? ಸರ್ ಕರೆಂಟ್ಲಿ ಡಬ್ಬಿಂಗ್ ರೈಟ್ಸ್ ಒಂದು ಸೇಲ್ ಆಗಿದೆ ಸರ್. ಇಲ್ಲ, ಅದು ಇದು ಬೇಡ, ಕ್ಲಾರಿಫಿಕೇಶನ್ ಬೇಡ. ಇಲ್ಲ, ಆಗಿಲ್ಲ ಸರ್, ಒಂದು 20% ರಿಟರ್ನ್ ಆಗಿದೆ ಅಷ್ಟೇ. ಅಷ್ಟೇ ಆಗಿದೆ ಸರ್. ಅಲ್ಲಿಗೆ 40 ಲಕ್ಷ ರೂಪಾಯಿ 20% ಅಂದ್ರೆ 8 ಲಕ್ಷ ರೂಪಾಯಿ ಬಂದೈತೆ ಅಷ್ಟೇ ಸರ್, ರಿಕವರ್ ಆಗಿದೆ. ರಿಕವರ್ ಆಗಿದೆ. ಹೌದು. ಸೊ ನಾನು ಎಲ್ಲ ಕನ್ನಡಿಗರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಏನಂದ್ರೆ ಒಂದ್ಸತಿ ಹೋಗಿ ಒಂದು ಆಸ್ಪೈರಿಂಗ್ ಆಕ್ಟರ್, ಒಂದು ಆಸ್ಪೈರಿಂಗ್ ಒಂದು ಪ್ಯಾಷನ್ ಇವ್ರದ್ದು, ಆ ಪ್ಯಾಷನ್ನ ಹೋಗ್ಬಿಟ್ಟು ಒಂದ್ಸತಿ ನೋಡಿ ಜಸ್ಟಿಸ್ ಮೂವಿನ. ಹಂಗಾಮ ಮತ್ತೆ ಸಿನಿ ಬಜಾರಲ್ಲಿ ಅವೈಲೇಬಲ್ ಐತೆ. ತುಂಬ ಕಡಿಮೆ ಬೆಲೆಗೆ ನಿಮಗೆ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. ಸಿನಿ ಬಜಾರಲ್ಲಿ 49 ರುಪೀಸ್ ಇದೆ. 49 49 ರೂಪಾಯಿ. ಬೇರೆ ಬೇರೆ ಮೂವಿನೂ ಇರುತ್ತೆ ಅದ್ರಲ್ಲಿ ಬೇರೆ ಮೂವೀಸು ಇರುತ್ತೆ. One month. ನಾನು ಹೇಳ್ತಾ ಇರೋದು ಏನಂದ್ರೆ ಒಂದ್ಸತಿ ಒಬ್ಬ ಕನ್ನಡಿಗನ್ಗೆ ಹೋಗಿ ಸಪೋರ್ಟ್ ಮಾಡಿ ನೋಡಿ, ಅವ್ರು ಮೂವಿ ಮಾಡಿರೋದು ಏನೋ ಒಂದು ಇನಿಷಿಯೇಟಿವ್ ತಗೊಂಡು ಒಂದು ಮೂವಿ ಮಾಡೋರೆ. ಮೂವಿ ತುಂಬ ಚೆನ್ನಾಗೈತೆ. ಅದರಲ್ಲಿ ಲವ್ ಐತೆ, ಡ್ರಾಮಾ ಐತೆ, ರಿವೆಂಜ್ ಐತೆ. ಹೋಗಿ ಒಂದ್ಸತಿ ಮೂವಿ ನೋಡಿ, ಇಲ್ಲಲ್ಲಿ ಎಲ್ಲೆಲ್ಲೋ ಕಾಸು ಖರ್ಚು ಮಾಡಿಬಿಡ್ತೀರಾ. ಒಂದ್ಸತಿ ಹೋಗಿ ಮೂವಿ ನೋಡಿ. 49 ರೂಪಾಯಿಗೆ ಸಿನಿ ಬಜಾರಲ್ಲಿ ಐತೆ, 80 ರೂಪಾಯಿಗೆ ಹಂಗಾಮ ಅಲ್ಲೈತೆ. ಹೋಗಿ ಒಂದ್ಸತಿ ಮೂವಿ ನೋಡಿ, ಎಲ್ಲೆಲ್ಲೋ ಖರ್ಚು ಮಾಡಿಬಿಡ್ತೀರಾ. ರೀಚಾರ್ಜ್ ರೇಟೇ ಜಾಸ್ತಿ ಆಗ್ಬಿಟ್ಟಿದೆ ಸರ್ ಇವಾಗ. ಸಬ್ಸ್ಕ್ರಿಪ್ಷನ್ ನಿಮ್ದು ಕಡಿಮೆ ಐತೆ. ಹೌದು, ರೀಚಾರ್ಜ್ 300-400 ರೂಪಾಯಿ ಆಗ್ಬಿಟ್ಟಿದೆ. ಸರ್ ನೋಡಿ, ನಾನು ಮಾಡೋದೇ ಫನ್ ಕಾಸ್ಟು. ಇವರು ಹೇಳ್ತಾ ಇರೋದು ನೋಡಿ ನನ್ನ ಫನ್ ಕಾಸ್ಟ್ ನಾನು ಡಿಪ್ರೆಷನಲ್ಲಿ ಹೊಟ್ಟೋಗ್ಬಿಡ್ತಾ ಇದ್ದೀನಿ ಸರ್. ಇವ್ರು ಇಷ್ಟೊಂದು ಕಾಸು ಹಾಕ್ಬಿಟ್ಟು ಇವ್ರಿಗೆ ರಿಟರ್ನ್ ಆಗ್ತಾ ಇಲ್ಲ ಅಂದ್ರೆ, ಅಟ್ಲೀಸ್ಟ್ ಅವ್ರು ಹಾಕಿರೋದ್ ಬೆಲೆ ಕಾಸು ಅವ್ರಿಗೆ ವಾಪಸ್ ಬಂದ್ಬಿಟ್ರು ಓಕೆ. ಇವರು ಹಾಕಿರೋದ್ರಲ್ಲಿ 20% ಬರ್ತಾ ಇಲ್ಲ ಅಂದ್ರೆ ನಾನೇ ಡಿಪ್ರೆಷನ್ ಹೊಟ್ಟೋಗ್ಬಿಡ್ತಾ ಇದ್ದೀನಿ. ನಾನು ನಗ್ನಗ್ತಾ ನಗ್ಸಿ ಮಾತಾಡೋನು. ಈ ಸತಿ ಹೆಂಗಾಗ್ಬಿಟ್ಟೈತೆ ಅಂದ್ರೆ, ನಾನು ನಗಿಯಕ್ ಆಗ್ತಾ ಇಲ್ಲ, ನಗ್ಸಕ್ಕೂ ಆಗ್ತಾ ಇಲ್ಲ, ಆ ಥರ ಆಗ್ಬಿಟ್ಟೈತೆ. ಫಸ್ಟ್ ನಮ್ದು ನೋಡಿ, ಕನ್ನಡ ಇಂಡಸ್ಟ್ರಿನ ಬೆಳೆಸಿ, ಹೊಸಬ್ರನ್ನ ಬೆಳೆಸಿ ಸರ್. ಕನ್ನಡ ಇಂಡಸ್ಟ್ರಿ ಬೆಳೆದೈತೆ ಸರ್. ನಾನು ಹೇಳ್ತಾ ಇರೋದು ಕನ್ನಡ ಇಂಡಸ್ಟ್ರಿ ಬೆಳೆದೈತೆ. ಯಾಕಂದ್ರೆ ನೀವು ಕಾಂತಾರ ನೋಡ್ಬೋದು, KGF ನೋಡ್ಬೋದು, ಕಾಂತಾರ ಚಾಪ್ಟರ್ 1 ನೋಡ್ಬೋದು. ಕನ್ನಡ ಇಂಡಸ್ಟ್ರಿ ಇಟ್ ಈಸ್ ಆನ್ ಅನದರ್ ಲೆವೆಲ್. ಅದು ಇವಾಗ ಬಾಲಿವುಡ್ಗೂ ಕಾಂಪೀಟ್ ಮಾಡ್ತಾ ಐತೆ, ಹಾಲಿವುಡ್ಗೂ ಕಾಂಪೀಟ್ ಮಾಡ್ತಾ ಐತೆ. ಕಾಂತಾರ ಚಾಪ್ಟರ್ 1 ಹಾಲಿವುಡ್ಗೂ ಕಾಂಪೀಟ್ ಮಾಡುತ್ತೆ ಸರ್, ಆ ಲೆವೆಲ್ಗೆ ಐತೆ. ಕನ್ನಡ ಇಂಡಸ್ಟ್ರಿ ಬೆಳೆದೈತೆ ಸರ್. ಸಣ್ಣ ಪುಟ್ಟ ಕ್ರಿಯೇಟರ್ಸ್ ನ ಬೆಳೆಸಿ ಸರ್, ಹೊಸಬ್ರನ್ನ ಬೆಳೆಸಿ ಸರ್. ಯಾಕಂದ್ರೆ ಈಗ ಕಾಂತಾರ ಇನ್ನೊಂದು ಕಾಂತಾರ ಬರ್ಬೇಕು ಅಂದ್ರೆ 4-5 ವರ್ಷ ಬೇಕು ಸರ್. ಹೌದು, ಅಲ್ಲಿವರೆಗೂ ನಾವು ಹೊಸಬ್ರು ಏನ್ ಮಾಡ್ಬೇಕು ಸರ್? ಹೊಸಬ್ರಿಗೂ ಬೆಳೆಸ್ತಾ ಇರ್ರಿ. ಮತ್ತೆ ನೀವೇನ್ ಕಾಂತಾರ ವೇಟ್ ಮಾಡ್ಕೊಂಡು ನೀವೇನ್ ಕಾಂತಾರದಲ್ಲಿ ಆಕ್ಟ್ ಮಾಡ್ತಾ ಇದ್ದೀರಾ? ನೀವು ಮಾಡಿರೋದು ಅದೇ ಸರ್, ನಾವು ಬೆಳೆಸಿದ್ರೆ ನಾವು ಮಾಡ್ಬೋದಲ್ಲ ಸರ್. ಆ ತರ ಚಾನ್ಸ್ ನೋಡಿ. ಒಂದ್ ಮೂವಿ ಐತೆ OTT ಅಲ್ಲಿ, ಒಂದ್ಸತಿ ಹೋಗಿ ಟ್ರೈ ಮಾಡಿ ನೋಡಕ್ಕೆ ಚೆನ್ನಾಗೈತೆ ಮೂವಿ. ಒಂದ್ಸತಿ ನೀವು ವಾಚ್ ಮಾಡ್ಬೋದು ಮೂವಿ. ಅಲ್ಲಿ ಖರ್ಚು ಮಾಡ್ಬಿಡ್ತೀರಾ. ಒಂದ್ಸತಿ ಒಂದು ಮೂವಿ ನೋಡಕ್ಕೆ ಒಂದ್ಸತಿ ಯಾಕಂದ್ರೆ ಇವ್ರ ಪ್ಯಾಷನ್ನ ಬೆಳೆಸ್ಬೋದು. ಇವ್ರ ಪ್ಯಾಷನ್ ಐತೆ ಅದ್ರ ಬಗ್ಗೆ, ಅದನ್ನ ಬೆಳೆಸ್ಕೋಬಹುದು ನಾವು. ಇಲ್ಲಾಂದ್ರೆ ಪ್ಯಾಷನ್ ಸಾಯಲ್ಲ, ಮನುಷ್ಯ ಸತ್ತೋಗ್ಬಿಡ್ತಾನೆ ಸರ್. ಸರಿನಾ? 100% ಸರ್. ಹಂಗಂತ ಹೇಳ್ಬಿಟ್ಟು ನಾವು ಡಮ್ಮಿ ಏನ್ ಮೂವಿ ಮಾಡಿಲ್ಲ ಸರ್.
ಇಲ್ಲ ಆ ಸರ್, ಮೂವಿ ನೋಡಿ ನಿಮ್ಗೆ ಏನೋ ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು ಏನೋ ಒಂದು ಕಮೆಂಟ್ ಹಾಕಿ ನಾನು ಬೇಕಾದ್ರೆ ಏನ್ ಬೇಕಾದ್ರೂ ನಿಮ್ಗೆ ರೀಫಂಡ್ ಮಾಡಿಸ್ತೀನಿ. ಮತ್ತೆ ರೀಫಂಡ್ ಆಮೇಲೆ ನೀವ್ ಹಾಕಿರೋದ್ ಕಾಸು ಉಲ್ಟಾ ಇನ್ನೂ 40 ರೂಪಾಯಿ ಕೊಡ್ಬೇಕಾಗತ್ತೆ, ಅದು ಬೇಡ. ನಾನ್ ಹೇಳ್ತಾ ಇರೋದು ಏನಂದ್ರೆ, ಜನ ಮೂವಿ ನೋಡ್ಬಿಟ್ಟು ಅಲ್ಲಿ ಕಮೆಂಟ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ನನ್ ಕಮೆಂಟ್ ಮಾಡ್ತಾರೆ, ಹೌದು ಅದ್ರಲ್ಲಿ ಏನ್ ಡಿಫಾರ್ಮಿಟೀಸ್ ಐತೆ, ಅದ್ರಲ್ಲಿ ಏನ್ ಸರಿಗಿಲ್ಲ ಅಂತ. ಅದ್ ನಾನ್ ನಿಮ್ಗೆ ತಿಳಿಸ್ತೀನಿ. 100% ಅದನ್ನ ನೆಕ್ಸ್ಟ್ ಮೂವಿಯಲ್ಲಿ ಚೇಂಜ್ ಮಾಡಕ್ ಟ್ರೈ 100% ಚೇಂಜ್ ಮಾಡೋದು. 100% ಅದೊಂದು ಹೌದು. ಟ್ರೈ ಮಾಡಿ. ಆಮೇಲೆ ನೀವು ಬಾಲಿವುಡ್ ಮೂವಿ ಮಾಡಾದ್ಮೇಲೆ ಮತ್ತೆ ಕನ್ನಡ ಮೂವಿ ಮಾಡಿ ಸರ್. 100% ಕನ್ನಡಿಗರು ಯಾವತ್ತೂ ಯಾರಿಗೂ ಕೈ ಬಿಟ್ಕೊಡಲ್ಲ ಸರ್. ಹೌದು ಲೇಟ್ ಆಗ್ತೈತೆ, ಒಳ್ಳೇದಾಗತ್ತೆ. ಹೌದು ಸರ್. ರಿಷಬ್ ಶೆಟ್ಟಿ ಅವರು ಇಸ್ ದ ಪರ್ಫೆಕ್ಟ್ ಎಕ್ಸಾಂಪಲ್ ಫಾರ್ ದಟ್ ಸರ್. ಯಾಕಂದ್ರೆ ರಿಷಬ್ ಶೆಟ್ಟಿ ಅವರು ಇವತ್ತಿಂದ ಎಲ್ಲ ಕೆಲಸ ಮಾಡ್ತಾ ಇರೋದು, ಕಾಂತಾರ ಅಲ್ಲಿ ಫೇಮಸ್ ಆಗಿರೋದವ್ರು ಅಷ್ಟೇ. ಅವ್ರು ಎಲ್ಲಿಂದ ಮಾಡ್ಕೊಂಡು ಬರ್ತಾವ್ರೆ, ಅವ್ರು ಏನೇನ್ ಮಾಡವ್ರೆ, ಅವ್ರು ಎಷ್ಟು ಕಷ್ಟ ಪಟ್ಟವ್ರೆ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಯಲ್ಲಿ, ಅದು ಅವ್ರಿಗೆ ಗೊತ್ತು. ಕಾಂತಾರ ಹಿಟ್ ಆಯ್ತು ಎಲ್ಲಾರು ಹೇಳ್ತಾವ್ರೆ, ಅಲ್ಲಿಂದಾನೆ ಅವರು ಬಂದಿದ್ದು ಅಂತ ಅಲ್ಲ. ರಿಷಬ್ ಶೆಟ್ಟಿ ಅವ್ರು ಎಲ್ಲಿಂದ ಮಾಡ್ಕೊಂಡು ಬಂದಾರೋ ಅದು ಅವ್ರಿಗೆ ಗೊತ್ತು. ಅದೇ ತರ ನಾನು ನಿಮ್ಗೂ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ ಪ್ಯಾಷನ್ ನ ಸಾಯಿಸಕ್ ಹೋಗ್ಬೇಡಿ. ಜನರ ಮೇಲೆ ನಂಬಿಕೆ ಸರ್ ನಮ್ಗೆ. ಜನರು ನಮ್ಗೆ ಕೈ ಹಿಡಿದ್ರೆ ಹಿಡಿತಾರೆ, ಖಂಡಿತ ನಿಮ್ ಕೈ ಹಿಡ್ದೇ ಹಿಡಿತಾರೆ. ಆಮೇಲೆ ನಾನು ನನ್ನ ಪಬ್ಲಿಕ್ ಹೇಳೋದು ಏನಂದ್ರೆ, ನನ್ಗೆ ಹೇಳ್ತಾ ಇದ್ರು ಸಾಬ್ರು ಚಾನಲ್ ಇದು ಅಂತ. ಸರ್, ಸಾಬ್ರು ಚಾನಲ್ ಅಲ್ಲ, ಕನ್ನಡಿಗರ ಚಾನಲ್ಲೇ. ನನಗೆ ಕನ್ನಡ ಇನ್ಫ್ಲುಯೆನ್ಸರ್ಸ್ ರೀಚ್ ಆಗಿ ನಾನು ಅವ್ರ ಜೊತೆ ಫನ್ ಕಾಸ್ಟ್ ಮಾಡೋಕ್ಕೆ ನನಗೆ ಆಪರ್ಚುನಿಟಿ ಸಿಕ್ಕಿದ್ರೆ ನಾನು ಕನ್ನಡದಲ್ಲೂ ಮಾಡ್ತೀನಿ. ನಾನು ಒಂದೇ ಲ್ಯಾಂಗ್ವೇಜ್ಗೆ ಇದಾಗಿಲ್ಲ, ನಾನು ಕನ್ನಡದಲ್ಲೂ ಮಾಡ್ತೀನಿ, ನಾನು ಇಂಗ್ಲೀಷಲ್ಲೂ ಮಾಡ್ತೀನಿ, ದಕ್ಷಿಣಿಯಲ್ಲೂ ಮಾಡ್ತೀನಿ, ಹಿಂದಿಯಲ್ಲೂ ಮಾಡ್ತೀನಿ. ಯಾರಾದರೂ ತೆಲುಗು ಹೇಳ್ಕೊಡೋರು ಇದ್ರೆ ತೆಲುಗಲ್ಲೂ ಮಾಡ್ಕೊಂಡ್ಬಿಡ್ತೀನಿ. ನಾನು ಹೇಳೋದೇನಂದರೆ, ನನಗೆ ಸಿಗ್ತಾ ಇರೋದು ಫನ್ ಕಾಸ್ಟು ದಕ್ಷಿಣಿ ಲ್ಯಾಂಗ್ವೇಜ್ ಅವರು, ನಾನು ಅಲ್ಲಿ ಮಾಡ್ತಾ ಇದ್ದೀನಿ. ಇನ್ನೊಂದು ಸತಿ ಕಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಇದು ಸಾಬ್ರು ಚಾನಲ್ಲು, ಇದು ಇವ್ರ ಚಾನಲ್ಲು, ಇದು ಅವ್ರ ಚಾನಲ್ಲು, ಅದೆಲ್ಲ ಬೇಡ. ನಿಮಗೆ ಇದರಲ್ಲಿ ಏನು ಸರಿ ಕಾಣಿಸಿಲ್ಲ ಕಮೆಂಟ್ ಮಾಡಿ, ಇವ್ರ ಪಿಕ್ಚರ್ ನೋಡ್ಬಿಟ್ಟು ನನ್ಗೆ ಕಮೆಂಟ್ ಮಾಡಿ. ಐ ವಿಲ್ ಪರ್ಸ್ನಲಿ ಟಾಕ್ ಟು ಸಾಹಿಲ್ ಖಾನ್ ಅಬೌಟ್ ದ ಮೂವಿ. ನಿಮ್ಮ ಕಮೆಂಟ್ಸ್ನ ನಾನು ಪರ್ಸ್ನಲಿ ಸಾಹಿಲ್ ಖಾನ್ ಅವ್ರಿಗೆ ತಲುಪಿಸ್ತೀನಿ. ತಲುಪಿಸ್ಬಿಟ್ಟು ನೀವು ಎಲ್ಲಿ ಏನು ಅವ್ರಿಗೆ ಇಷ್ಟ ಆಗಲಿಲ್ಲ ಅದು ನಾನು ನಿಮ್ಗೆ ಹೇಳ್ತೀನಿ. 100% ಸರಿನಾ? ನೆಕ್ಸ್ಟ್ ಮೂವಿ ಇವಾಗ ನೀವು ಕನ್ನಡದಲ್ಲಿ ಮಾಡ್ತೀರಾ? 100% ಸರ್ ಮಾಡ್ತೀನಿ. ಹಿಂದಿಯಲ್ಲಿ ಮಾಡಾದ್ಮೇಲೆ ಮಾಡ್ತೀರಾ? ಕನ್ನಡಲ್ಲೂ ಪ್ಲಾನ್ ನಡೀತದೆ ಸರ್, ಎರಡೂ ಮಾಡಬೇಕು ಅಂತಾನೆ ಇರೋದು. ಯಾವ್ದು ಬೇಗ ಸ್ಟಾರ್ಟ್ ಆಗೋದು ಮಾಡ್ತೀನಿ ಸರ್. ಆಮೇಲೆ ನಿಮ್ಮ ಮದುವೆ ಆಗಿದೆಯಾ? ಇನ್ನೂ ಆಗಿಲ್ಲ ಸರ್. ನಿಮ್ಮ ಏಜು? 33. ಆಮೇಲೆ ನಿಮ್ಮ ಮನೇಲಿ ಯಾರ್ಯಾರು ಸರ್? ಮನೇಲಿ ನಾನು, ಅಮ್ಮ, ಅಪ್ಪ, 3 ಜನ. 3 ಅಕ್ಕ ಅಂದರು ಮದುವೆ ಆಗಿದ್ದಾರೆ. ನೀವು ಪ್ರಾಪರ್ ಬೆಂಗಳೂರೇನಾ? ನಮ್ಮ ಪ್ರಾಪರ್ ಚಿತ್ರದುರ್ಗ ಸರ್. ಚಿತ್ರದುರ್ಗ. ಹೌದು. ಆಮೇಲೆ ನಿಮ್ದು ಚಿತ್ರದುರ್ಗದಲ್ಲಿ ಹೆಂಗಿತ್ತು? ಚಿತ್ರದುರ್ಗ ನಾರ್ಮಲ್, ನಾನು ಚಿಕ್ಕ ವಯಸ್ಸಿಂದ ಅಲ್ಲೇ ಸರ್ ಹುಟ್ಟಿ. ಇಲ್ಲ ಸರ್, ನಿಮ್ಮ ಫಿಲ್ಮ್ದು ರೆಸ್ಪಾನ್ಸ್ ಚಿತ್ರದುರ್ಗದಲ್ಲಿ ಹೆಂಗಿತ್ತು? ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದಾರಾ ಇನ್ನೂ ಚಿತ್ರದುರ್ಗದಲ್ಲಿ? ಭಾಳ ಜನ ಇದ್ದಾರೆ ಸರ್. ಮತ್ತೆ ಅಲ್ಲಿ ಹೆಂಗಿತ್ತು ಸರ್? ಅಲ್ಲೂ ನೋಡಿಲ್ಲ ಸರ್, ಅಲ್ಲೂ ರೆಸ್ಪಾನ್ಸ್ ಸಿಗ್ಲಿಲ್ಲ. ಭಾಳ ನನಗೆ ಒಂದು ನಂಬಿಕೆ ಇತ್ತು ಜಾಸ್ತಿ, ಬಟ್ ಟ್ರೈ ಮಾಡಿದೆ, ಬಟ್ ಆಗಿಲ್ಲ. ಏನು ಮಾಡೋಕ್ಕಾಗಲ್ಲ ಸರ್. ಈ ಸಲ ಎಲ್ಲ ನೆಕ್ಸ್ಟ್ ಸಲ. ಈಗ ನೋಡಿ, ಈಗ ಹೇಳ್ತಾರಲ್ಲ ಈ ಸಲ ಕಪ್ ನಮ್ದೇ ನಮ್ದೇ ಅಂತ ಹೇಳ್ಬಿಟ್ಟು. ಹೌದು ಸರ್, ಖಂಡಿತ ಖಂಡಿತ. ಹಂಗೆ ನಾವು ಟ್ರೈ ಮಾಡ್ತಾ ಇದೀವಿ ಸರ್. ಈ ಮೂವಿ ಇಲ್ಲ ಅಂದ್ರೆ ಇನ್ನೊಂದಲ್ಲಿ ಗೆಲ್ತೀವಿ ಅಂತ ಹೇಳ್ಬಿಟ್ಟು. ಅದು ಹೌದು ಖಂಡಿತ ಸರ್. ಅದು ನಾವು ಹೆಂಗೋ ಈ ಸತಿ ಕಪ್ ನಮ್ದೇ ಆಯ್ತಲ್ಲ. ಹೌದು. ಹಂಗಾಗಿ ನಮ್ದು ಮೂವಿ ಒಂದ್ಸಲ ಹಿಟ್ ಆಗತ್ತೆ. ಹಿಟ್ ಆಗೇ ಆಗತ್ತೆ, ಟೆನ್ಷನ್ ತಗೋಬೇಡಿ, ಹಿಟ್ ಆಗೇ ಆಗತ್ತೆ. ಆಮೇಲೆ ನಾನು ಹೇಳೋದು ಏನಂದ್ರೆ, ಪರ್ಸನಲಿ ನೀವು ನಿಮ್ಮ ಪ್ಯಾಷನ್ನ ಕೊಲ್ಲಕ್ಕೆ ಹೋಗ್ಬೇಡಿ. ಇಲ್ಲ ಇಲ್ಲ, ಒಂದು ಫಿಲ್ಮ್ ಆಗಲಿಲ್ಲ, ಒಂದು ಫಿಲ್ಮ್ ಸಕ್ಸಸ್ ಆಗಲಿಲ್ಲ ಅಂತ ನೀವು ನಿಮ್ಮ ಪ್ಯಾಷನ್ನ ಕೊಲ್ಲಕ್ಕೆ ಹೋಗ್ಬೇಡಿ. ನಮ್ಮ ಜನ ನಿಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಇವತ್ತಲ್ಲ ನಾಳೆ ಅಲ್ಲ, ಯಾವತ್ತೋ ಒಂದಿನ ಹಿಟ್ ಆಗೇ ಆಗತ್ತೆ ಸರ್. ಒಂದು ಲೋಕಲ್ ಟ್ಯಾಲೆಂಟ್ನ ಬೆಳೆಸಿ, ಇವರು ಇವತ್ತೊಂದು ಚಿಕ್ಕ ಮೂವಿ ಮಾಡ್ತಾವ್ರೆ, ನೆಕ್ಸ್ಟ್ ಒಂದು ದೊಡ್ಡ ಮೂವಿ ಮಾಡ್ತಾರೆ. ಕಾಂತಾರನು ಇದೇ ಥರ ಆಗಿರೋದು, ಒಂದು ಸಣ್ಣ ಪ್ರೊಡಕ್ಷನಿಂದ ಸ್ಟಾರ್ಟ್ ಆಗಿ ಇವತ್ತದು ವರ್ಲ್ಡ್ ವೈಡ್ ಹಿಟ್ ಮೂವಿ. ಅದೇ ಥರ ಡೂ ಸಪೋರ್ಟ್ ದ ಮೂವಿ. Go to all the OTT platforms. It is available on Hangama and Cine Bazaar. Please go and watch the movie. Thank you very much, Sahil sir. Thank you sir. ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಮತ್ತೆ ನಮ್ಮ ಸಾರು ಚಾನಲ್ ಓಪನ್ ಮಾಡಿದ್ದಾರೆ ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದಾರೆ, ಇಮ್ರಾನ್ ಶರೀಫ್ ಅವರು. ಆಮೇಲೆ ಇದು ಒಂದು ಮಾತು ಕ್ಲಿಯರ್ ಮಾಡ್ಬಿಡಿ, ಇದು ಸಾಬ್ರು ಚಾನಲ್ ಅಲ್ಲ. ಹೌದೌದು ಸರ್, ಇದು ಜಾತಿ ನೋಡೋರು ಜಾತಿ ಚಾನಲ್ ಯಾವುದು ಇರಲ್ಲ ಸರ್. ಇದು ಕರ್ನಾಟಕ ಅವ್ರ ಚಾನಲ್ಲು. ನಾವು ಕರ್ನಾಟಕದಲ್ಲಿ ಹುಟ್ಟಿರೋದು, ಇವರು ಕರ್ನಾಟಕದಲ್ಲಿ ಹುಟ್ಟಿರೋದು.
ಪ್ರತಿಯೊಬ್ರು ಕನ್ನಡಿಗ ಅವರೇ. ಕರ್ನಾಟಕದಲ್ಲಿ ಏನೋ ತೊಂದರೆ ಆಯ್ತು ಅಂದ್ರು ನಾವು ಪ್ರಾಣ ಕೊಡಕ್ಕೂ ರೆಡಿ ಇದ್ದೀರಿ. ಏನ್ ಸರ್? ಹೌದು ಸರ್, ಡೆಫಿನೆಟ್ಲಿ. ಇಷ್ಟು ಅಧಿಕಾರ ಕರ್ನಾಟಕ ನಮ್ದು ಇದೆ. ಕರ್ನಾಟಕ ನಮ್ಮ ತಾಯಿ ತರ ನಮ್ಗೂನು. ಹೌದು ಸರ್. ಸೊ ಎಲ್ಲಾರು ಅದು ಸಾಬ್ರು ಎಲ್ಲ ಹೇಳೋದ್ ಬೇಡ. ಸೊ ಎಲ್ಲಾರು ಒಂದಾಗಿರೋಣ, ಒಂದಾಗಿ ಬೆಳೆಯೋಣ. ಆವಾಗಲೇ ನಾವು ಬೆಳೆಯಕ್ಕಾಗೋದು, ಹೌದು. ಗೆಲ್ಲಕ್ಕಾಗೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಕರ್ನಾಟಕ. ಜೈ ಹಿಂದ್.